ನಾರಾಯಣಂ ಗುಣೈಃಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ವಿಕಾರ ಶಬ್ದ ನೈತಿ ಚೆನ್ನಾವೆಲ್ಲ ಆಗೋಯ್ತಲ್ಲ. ಹಾಂ, ಏನಾಯ್ತು ಈಗ? ಅನ್ಯಭಾವ ವ್ಯಾವೃತ್ತೇಶ್ಚ, ಪರಮಾತ್ಮನನ್ನು ಅನ್ಯಭಾವದಿಂದ ವ್ಯಾವೃತ್ತಿ ಮಾಡಿ. ಅಸ್ಥೂಲ ಅನಣು ನೋಡೋದಕ್ಕೆ ಅನಿಸುತ್ತೆ, ಇಲ್ಲಿ ಅವ್ರು ಹೇಳಿದಾಗ ಆಯ್ತಲ್ಲ ನಿಮ್ಮದು, ನೀವು ಹಾಗೆ ಹೇಳ್ತೀರಿ. ಹಾಗಲ್ಲ, ಪರಮಾತ್ಮ ಅಣು ಅನಣು ಕಾಂಟ್ರಡಿಕ್ಷನ್ ಬಂದರೆ ಎರಡು ಒಂದು ವಿಚಿತ್ರ ಶಕ್ತಿ, ಒಂದು ಇನ್ನೊಂದೇನೆಂದರೆ ಇಂಥ ಅಣು ಅಲ್ಲ, ಅದನ್ನು ಹೇಳಬೇಕಾಗಿದೆ. ಇಂಥ ಅಣು ಅಲ್ಲ, ಇದು ನಾವು ಅಣು ನೋಡಿದ್ದೇವೆ. ಈಗ ಪರಮಾತ್ಮ ಅಣು ನಾವು ಇದೇ ಪರಮಾತ್ಮ ಹಿಡ್ಕೊಂಡ್ಬಿಡೋದು, ಮತ್ತೆ ಇದರಿಂದ ಭಿನ್ನನಾಗಿದ್ದಾನೆ. ಅದು ಸ್ಥೂಲ, ಪರಮಾತ್ಮ ಸ್ಥೂಲ. ಈ ಸ್ಥೂಲ ಅಲ್ಲ. ಯಾವ ಸ್ವಲ್ಪ ಒಬೆಸಿಟಿ ಸ್ಥೂಲ ಆಗಿಬಿಟ್ರೆ ದೇವ್ರ ಪಾಪ ಎಷ್ಟು ಬೊಜ್ಜು ಬಂದಿದೆ ದೇವರಿಗೆ, ಆ ಥರ ತಗೊಳ್ಕೋಬಾರ್ದು. ಆ ಸ್ಥೂಲ ಬೇರೆ, ಈ ಸ್ಥೂಲ ಬೇರೆ, ಈ ಅಣು ಬೇರೆ, ಆ ಅಣು ಬೇರೆ. ಆ ರೀತಿ ಇತ್ಯಾದಿನ ಅನ್ಯಭಾವ ವ್ಯಾವೃತ್ತೇಶ್ಚ, ಸ್ಥೂಲ ಅಣ್ವಾದೀನಾಂ ಅನ್ಯವಸ್ತು ಸ್ವಭಾವಾನಾಂ ವ್ಯಾವೃತ್ತೇಶ್ಚ. ಈ ಭಿನ್ನ, ಎಲ್ಲದೂ ಭಿನ್ನ ಪರಮಾತ್ಮ ಇದ್ದಾನೆ. ಅಸ್ಥೂಲು ಅನಣು ಅಮಧ್ಯಮೋ ಮಧ್ಯಮೋ ಅಲ್ಲಿ ಹೇಳ್ಬೇಕಾದ್ರೆ ಅಸ್ಥೂಲ ಅಂದರು, ಅನನು ಅಂದರು. ಅಸ್ಥೂಲ ಅಂದರೆ ಅಣು ಆಗಬೇಕು, ಅಣು ಆದರೆ ಅಸ್ಥೂಲ ಆಗಬೇಕು. ಎರಡು ಒಟ್ಟಿಗೆ ಹೇಳ್ತಾರೆ ಅವನು, ಅಸ್ಥೂಲ ಅನಣು ಅಂತ. ಈ ಸ್ಥೂಲ ಅಲ್ಲ, ಈ ಅಣು ಅಲ್ಲ, ವಿರೋಧ ಬರಲಿಲ್ಲ ಆಗ. ಎರಡು ಅಲ್ಲ, ಅದಾದರೂ ವಿರೋಧ ಬರೋದಿಲ್ಲ. ಯಾಕೆಂದರೆ ಅದು ವಿಚಿತ್ರ ಅದ್ಭುತ ಶಕ್ತಿ. ಅದು ಎರಡು ಪಾಯಿಂಟ್ ಇದೆ ಇಲ್ಲಿ. ಒಂದು ಇದರಿಂದ ವ್ಯಾವೃತ್ತಿ ಆಗೋದು ಒಂದಾದರೆ, ಇನ್ನೊಂದು ಅಚಿಂತ್ಯಾದ್ಭುತ ಶಕ್ತಿಯಿಂದಾಗಿ ಪರಮಾತ್ಮ ಎರಡೂ ಆಗ್ತದೆ. ಅಸ್ಥೂಲ ಅನಣು ಅಮಧ್ಯಮ ಮಧ್ಯಮ ಅವ್ಯಾಪಕ ವ್ಯಾಪಕ ಯೋಸೌ ಹರಿ ಆದಿ ಅನಾದಿ ಮತ್ತು ಅವಿಶ್ವೋ ವಿಶ್ವ ಸಗುಣೋ ನಿರ್ಗುಣ ಇತ್ಯಾದಿ ವಿಷ್ಣೋರೇವ ತೇ ಧರ್ಮಾ. ಎಲ್ಲ ಈ ರೀತಿ ಇರ್ತಕ್ಕಂಥದ್ದು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಇದು ಇರಬೇಕಾದ್ರೆ ಎರಡು ಇರಲಿಕ್ಕಾಗೋದಿಲ್ಲ. ದೇವರಿಗೆ ಏನಾಗಿದೆ? ಎರಡು ಆಗಬೇಕಾದ್ರೆ ಇರ್ತಾರೆ. ಇತ್ಯಾದಿವರು ವಿಷ್ಣೋರೇವ ತೇ ಧರ್ಮ. ಅಸ್ಥೂಲು ಅನರೂಪೋ ಅಸೌ ವಿಶ್ವೋ ವಿಶ್ವ ಏವ ಚ ವಿರುದ್ಧ ಧರ್ಮರೂಪೋಸೌ ಐಶ್ವರ್ಯಾತ್ ಪುರುಷೋತ್ತಮ. ಐಶ್ವರ್ಯ ಇದೆ ದೇವರಿಗೆ. ಅಲ್ಲದೆ ಬೆಳಗ್ಗೆ ಡೆಲ್ಲಿ ಅಂತೀರಿ, ಸಾಯಂಕಾಲ ಬೆಂಗಳೂರು ಅಂತೀರಿ. ಯಾಕೆ ಸಾಧ್ಯ ಅಂದರೆ ಕೋಟ್ಯದಿ ಸರಿ ಅವಳೇ ಪ್ಲೇನ್ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಉಳಿದವರಾಗಿದ್ದರೆ ಪ್ಲೇನ್ ಆಗಿದೆ, ಟೈಮಿಸ್ಟ್ ನೋಡ್ಬೇಕಿಲ್ಲ. ತಾನು ಯಾವಾಗ ಬೇಕಾದ್ರೂ ಒಂದು ಐಶ್ವರ್ಯ ಇಟ್ಕೋಬೇಕು. ಎಷ್ಟು ದುಡ್ಡು ಬೇಕು ಅವನಿಗೀಗ? ಬಸ್ನಲ್ಲಿ ಹೋಗೋದಕ್ಕೂ ಬಸ್ ಓನ್ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಆದ್ದರಿಂದ ದೇವ್ರದ್ದು ಎಲ್ಲದ್ರ ಮೇಲೆ ಇರೋದ್ರಿಂದ ಅವನ ಅಂಥ ವಿಶೇಷತೆ ಇರೋದಕ್ಕೆ ದೇವರಾಗಿರೋದು. ನಮ್ಮಂತೆ ದೇವರು ಯೋಚನೆ ಮಾಡಿದರೆ ದೇವರು ನಮ್ಮಂತೆ ಮಾಡ್ತಿದ್ದೀವಿ ಅಷ್ಟೇ, ಮಾಡಬಾರ್ದು. ಸದೈವ ಸೌಮ್ಯ ಇದಮಗ್ರ ಆಸೀತಿ. ಅದಕ್ಕೆ ಅಧಿಕರಣ ಮುಗೀತು, ಅಕ್ಷರಾಧಿಕರಣ ಮುಗೀತು. ಅರ್ಥ ಏನಾಯ್ತು? ಅಕ್ಷರ ಅಂತ ಹೇಳಿದ ತಕ್ಷಣ ಹೋಗಬೇಡಿ. 3 ಅಕ್ಷರ ಇದೆ. ಫಸ್ಟ್ ಅಕ್ಷರ ಒಂದು ಪದ್ಧತಿ, 3 ಅಕ್ಷರ ಬರೋದಿಲ್ಲ ಅಂತ ಹೇಳ್ತಾರಲ್ಲ, 3 ಅಕ್ಷರಗಳು. ಒಂದು ಜಡ ಅಕ್ಷರ, ಮಹಾಲಕ್ಷ್ಮಿ ಅಕ್ಷರ, ಪರಮಾಕ್ಷರ, ಪರಮಾತ್ಮ ಇದ್ದಾನೆ. 3 ಅಕ್ಷರ ಗೊತ್ತಾಗ್ಬಿಟ್ರೆ ಅವ್ರಿಗೆ ಜ್ಞಾನಿ ಅಂತಲೇ ಅರ್ಥ. ಆಯಿತಾ? ಅದಕ್ಕೆ ಅಕ್ಷರ ಅಂಧಾರಾಂತ ಧೃತೆ. ಅಲ್ಲಿವರೆಗೆ ಹೇಳ್ತಾರೆ ಶಕ್ತಿ ಯಾವ ಅಕ್ಷರಕ್ಕಿದೆ. ಸದೈವ ಸೌಮ್ಯ ಇದಮಗ್ರ ಆಸೀತ್. ಮುಂದೆ ಯಾವ್ದು ಬಂತು ಅಧಿಕರಣ? ಹಾಂ, ದೊಡ್ಡದು. ಹಾಂ, ಸದೈವ ಸೌಮ್ಯ ಇದಮಗ್ರ ಆಸೀತ್ ಇತ್ಯಾದಿನ ತತಃ ಸೃಷ್ಟುತ್ವ ಮುಚ್ಯತೆ. ತಚ್ಚ ಸತ್ ಬಹುಶ್ಯಾಂ ಪ್ರಜಾಯೈತಿ ಪರಿಣಾಮ ಪ್ರತೀತೆ ನ ವಿಷ್ಣು. ಅವಿಕಾರ ಸದಾ. ಎರಡೇ ಸೂತ್ರ ಇರೋದು, ಒಂದೇ ಸೂತ್ರ. ಅವಿಕಾರ ಸದಾ ಶುದ್ಧೋ ನಿತ್ಯ ಆತ್ಮ ಸದಾ ಹರಿ. ಪಾಯಿಂಟ್ ಇಷ್ಟೇ. ಸದೇವ ಸೌಮ್ಯ ಇದಮಗ್ರ ಆಸಿ. ಪ್ರಾರಂಭದಲ್ಲಿ ಸತ್ ಮಾತ್ರ ಇತ್ತು, ಅದರಿಂದ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಸತ್ತಿತ್ತು, ಸೃಷ್ಟಿಯಾಯಿತು ಅಂದಮೇಲೆ ಸೃಷ್ಟಿಗೆ ಮೂಲ ಯಾವುದಾಯ್ತು? ಈಗ ಸತ್ತಾಯಿತು. ತಚ್ಚ ಸತ್ ಯಾವುದಪ್ಪ ಅಂದರೆ ಬಹುಶ್ಯಾಂ ಪ್ರಜಾಯೈತಿ ಪರಿಣಾಮ ಪ್ರತಿ. ಅದೇ ನಾನು ಬಹುವಾಗಿ ಬಿಡ್ತೇನೆ ಅಂತ ಬಂತು. ಏನಾಗ್ತಾ ಇದೆ ಇದೀಗ? ಟ್ರಾನ್ಸ್ಫಾರ್ಮ್ ಆಗ್ತಾ, ತಾನೇ ಟ್ರಾನ್ಸ್ಫಾರ್ಮ್ ಆಗ್ತಾಯಿದೆ. ನಿಮ್ಮ ವಿಷ್ಣು ಆಗೋ ಸಾಧ್ಯತೆ ಇಲ್ಲ. ಯಾತಕ್ಕೆ? ನಿಮ್ಮ ವಿಷ್ಣು ಏನಲ್ಲ, ಉಪಾದಾನ ಕಾರಣ ಆಗೋದಿಲ್ಲ. ಉಪಾದಾನ ಕಾರಣ ಅಂತ ಹೇಳ್ತಾರೆ. ದೇರ್ಫೋರ್ ವಿಷ್ಣು ಹೇಳಬಾರ್ದು ನೀವೀಗ. ಹೇಳಿಬಿಟ್ರೆ ದೇವರು ಏನಾಗ್ತಾನೆ? ವಿಕಾರಿ ಆಗಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಅವಿಕಾರ ಸದಾ ಬುಚ್ಚುತ್ತೋ ನಿತ್ಯ ಆತ್ಮ ಸದಾ ಹರಿಹಿ. ನೀವು ಅವಿಕಾರ ಅಂತ ಕರಿತೀರಿ, ಅದು ವಿಕಾರ ಅಂತ ಅಲ್ಲಿ ಹೇಳ್ತಾರೆ. ವಿಷ್ಣು ಹೇಗಾಗ್ತಾನೆ ಅಂತ ಕೇಳಿದರೆ ಓಂ ಮೀಕ್ಷತಿ ಕರ್ಮ ವ್ಯಪದೇಶಾತ್ ಸಹ ಓಂ ಉತ್ತರ ಕೊಡ್ತಾರೆ. ಇಲ್ಲಿ ಸತ್ ಅಂದರೆ ನಿನ್ನ ಪ್ರಕಾರ ಏನರ್ಥ? ಏನೋ ಜಡ ಪದಾರ್ಥ ಒಂದಿದೆ, ಅದು ಟ್ರಾನ್ಸ್ಫಾರ್ಮ್ ಆಗಿ ತಿಳ್ಕೊಳ್ಳಿ. ಅಲ್ಲ, ವಿಷ್ಣುವಿನ ಹೆಸರು ಸತ್ತೊಂಬರು. ಸಹಸತ್ವ ವಿಷ್ಣು ಸಹಸ್ರನಾಮದಲ್ಲೇ ಬರೋದು. ಸತ್ ಅಂತ ಹೇಳಿ ಇಲ್ಲೂ ಈ ಅಸತ್ವ ಸತ್ತಿನ ಪ್ರಶ್ನೆನೇ ಬಂದಿಲ್ಲ. ವಿಷ್ಣುವಿಗೆ ಸತ್ತಂತ ಹೆಸರು, ಅಸತ್ತಂತ ಹೆಸರು ಎರಡೂ ಇದೆ. ಆದ್ದರಿಂದ ಚೇತನ ಅಂತ. ಚೇತನ ಬಹುದಾದ ಬಹುರೂಪ ತಗೊಂಡಂತ ಆಯ್ತೆ ಹೊರತು ಟ್ರಾನ್ಸ್ಫಾರ್ಮ್ ಆದಂತ ಆಗಲೇ ಇಲ್ಲ.
ಅದೇ ಸಮನ್ವಯ ಮಾಡೋಕ್ಕೆ ಅನೇಕ ಮೆಥಡ್ ಸಮನ್ವಯ ಮಾಡ್ತಾರೆ. ಇದೊಂದು ಇಲ್ಲಿ ಸಮನ್ವಯ ಮಾಡಬೇಕಾದ್ರೆ ಈ ರೀತಿಯೇ ಮಾಡಬೇಕು. ಯಾಕೆ ಅದು ಸ್ತೋತ್ರ ಅಂತ ಕರಿತೀರಿ ಅಂದರೆ ನಿಮ್ಮಲ್ಲೇ ನೋಡಿ, ಸಿಂಪಲ್ ಅದು. ಸತ್ತಿತ್ತು, ಅದೇನು ಮಾಡ್ತು, ಬಹುವಾಗಲಕ್ಕೆ ಇಷ್ಟಪಟ್ಟಿತು. ಇಷ್ಟಪಡಬೇಕೆ ಯಾರು ಗುಣ ಅದು? ಚೇತನ. ಜಡದ ಗುಣ ಅಲ್ಲೇ ಅಲ್ವಲ್ಲ. ತದೈಕ್ಷತ ಅಂತ ಪದ ಇದೆ ನೋಡಿ, ತದೈಕ್ಷತ. ಅದು ಈಕ್ಷತಿ ಕರ್ಮ ವ್ಯಪದೇಶಾತ್ ಸಹ. ಈಕ್ಷತಿ ಕರ್ಮ ಅಂದ್ರೇನು? ನೋಡುವಿಕೆ, ಚಿಂತನೆ ಮಾಡುವಿಕೆ ಅನ್ನೋ ಒಂದು ಕರ್ಮನ ಹೇಳಿದ್ರಿಂದ ಅದೇನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರಾಗಬೇಕಾಗಿದೆ? ಸಹ ವಿಷ್ಣುನೇ ಆಗ, ಬೇರೆ ಯಾರಾಗ ಸಾಧ್ಯತೆ ಇಲ್ಲ. ಹಾಂ, ಅದೇ ಹೇಳ್ತಿರೋದು. ಅದೇನು ಅದು ತಪ್ಪು ಹೇಳ್ತಾರೆ. ತದೈಕ್ಷತ ಇತಿ ಈಕ್ಷತಿ ಕರ್ಮ ವ್ಯಪದೇಶಾತ್ ಸಯೇವ ವಿಷ್ಣುರತ್ರ ಉಚ್ಯತೆ. ನಾಣ್ಯೋತೋ ಅಸ್ತಿ ದ್ರಷ್ಟ ನಾಣ್ಯತೋ ಅಸ್ತಿ ದ್ರಷ್ಟೃ. ದೇವರೇ ದ್ರಷ್ಟ, ದೇವರೇ ದ್ರಷ್ಟರು ಅಂತ ಹೇಳಿರೋದ್ರಿಂದ ತಸ್ಯೈವಿಹಿತ ಲಕ್ಷಣಂ ಬಹುತ್ವಂಚ ಅವಿಕಾರೇಣ ಉಕ್ತ. ಬಿಡಿ, ಅಲ್ಲಿ ವಿಷ್ಣು ಬಹು ಆಗ್ತಾನೆ ಅಂತ ಹೇಳಿದ್ರಲ್ಲ, ಬಹು ಆದರೆ ತೊಂದರೆ ಏನಿದೆ ನಿನಗೀಗ? ನೀನೇ, ನಮಗೇನು ಅಭ್ಯಾಸ ಆಗಿದೆ, ಒಂದು ಮಣ್ಣು ಅನೇಕ ಗಡಿಗೆ ಏನೋ ಮಾಡಿ ಹಾಕ್ಬಿಟ್ಟ, ನೋಡಿದ್ರಾ? ಆ ಥರ ಟ್ರಾನ್ಸ್ಫಾರ್ಮೇಷನ್ ಅಲ್ಲ ಇದು. ದೀಪಾಂತರಮ್ಯಥ. ಒಂದು ಇನ್ನೊಂದು ದೀಪ ಹಚ್ಚಿದ್ರು, ಮೊದಲೇ ದೀಪದ ಒಂದು 10 ದೀಪ ಹಚ್ಚಿಬಿಟ್ಟ, ಬಹುಶಃ ತುಂಬ ಕಡಿಮೆ ಕೈ ಇಟ್ಟ, ಕಡಿಮೆ ಆಗಿದೆ, ಕಡಿಮೆ ಆಗಲಿಲ್ಲ. ಆದರೆ ಮಣ್ಣು ಹಾಗಲ್ಲ, ಮಾಡ್ತಾ ಮಾಡ್ತಾ ಏನಾಗುತ್ತದು, ಒಂದೇ ದೀಪದಲ್ಲಿ ಸಾವಿರಾರು ದೀಪ ಹಚ್ಬೋದು. ಆದರೆ ಮಣ್ಣಿನ 1000 ಗಡಿಗೆ ಮಾಡೋಕ್ಕೆ ಬರೋದಿಲ್ಲ. ಯಾಕೆ? ಇದು ಡಿಫರೆಂಟ್ ಇದು. ಸೊ ದೇವರ ರೂಪಗಳು ಹೀಗಾದ್ರಿಂದ ಆತ ಟ್ರಾನ್ಸ್ಫಾರ್ಮ್ ಆಗಲಿಲ್ಲ, ಬಹುರೂಪ ತೊಗೊಂಡ. ಬಹುರೂಪ ತೊಗೊಂಡ್ರು ಕೂಡ ನಿರ್ವಿಕಾರವಾಗಿ ತೊಗೊಂಡಾದ್ರಿಂದ ಇಲ್ಲಿ ಜಡ ಪ್ರಶ್ನೆನೂ ಬರಲಿಲ್ಲ, ವಿಕಾರ ಪ್ರಶ್ನೆನೂ ಬರಲಿಲ್ಲ. ದೇರ್ ಫೋರ್ ಸದಧಿಕರಣ, ಸಚ್ಛಬ್ದವಚ್ಚಾದಂಥ ವಸ್ತು ನಾರಾಯಣನೇ ಹೊರತು ಇರಲ್ಲ. ಅದಕ್ಕೆ ಬೇರೆ ಕಡೆ ಉಪನಿಷತ್ತು ಸದಿತಿ ಬ್ರಹ್ಮ ಹೇಳ್ಬಿಟ್ಟಿದ. ಸದಿತಿ ಪ್ರಾಣ, ಸದಿತಿ ಬ್ರಹ್ಮ, ಸಮಸ್ಯೆನೇ ಇಲ್ಲ. ಆದ್ದರಿಂದ ಏನು ಯೋಚನೆ ಮಾಡಬೇಕಲ್ಲ ಅಂತ ತಿಳಿಸ್ತಾರೆ. ಅಧಿಕರಣ ಮುಗಿತು. ಅಧಿಕರಣ ನಾಳೆ ದಿವಸ ಇನ್ನೊಂದು ಮುಂದಿನ ಅಧಿಕರಣ ಧಾರಾಧಿಕರಣ. ಭಾಳ ಸೂಕ್ಷ್ಮ ಪ್ರಶ್ನೆ ಕೇಳ್ತಾರೆ, ಹೊಸ ರೀತಿ ಪ್ರಶ್ನೆ, ಅದು ಉತ್ತರ ಕೊಟ್ಟು. ಯಾವುದೂ ರಿಪಿಟೇಷನ್ ಅಲ್ಲ ಅದು.